ಪ್ರಿಯ ವೀಕ್ಷಕರೇ, ಇದೊಂದು ಮನ ಕಲಕುವ ಘಟನೆ. ಇದು ವರದಿಯಾಗಿರುವುದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಸಮೀಪದ ಗೌಡಳ್ಳಿ ಎಂಬ ಪುಟ್ಟ ಊರಿನಿಂದ. ಕೇವಲ ಕಾರು ಕೊಡಿಸಲಿಲ್ಲ ಎಂಬ ಕಾರಣದಿಂದ ತನ್ನ ಗರ್ಭಿಣಿ ಪತ್ನಿಗೆ ಕಿರುಕುಳ ನೀಡಿ ಕೊನೆಗೆ ತನ್ನದೇ ಸಂತಾನವನ್ನೇ ಭೂಮಿಗೆ ಬರದಂತೆ ಹಿಸುಕಿ ಹಾಕಿದ ಕಿರಾತಕನೊಬ್ಬನ ಕಥೆಯಿದು. ಪ್ರಿಯ ವೀಕ್ಷಕರೇ, ಸಬಿಹಾ ಬಾನು ಈಕೆಗೆ ಕೇವಲ 22 ವರ್ಷ. ಓದಿನಲ್ಲಿ ಮುಂದಿದ್ದ ಈಕೆಗೆ ಹೆತ್ತವರು ಬಲು ಬೇಗನೆ, ಅಂದರೆ ಕಳೆದ ವರ್ಷ ಜೂನ್ನಲ್ಲಿ 16 ತೊಲೆ ಬಂಗಾರದೊಂದಿಗೆ ಭರ್ಜರಿಯಾಗಿಯೇ ಮದುವೆ ಮಾಡಿಕೊಟ್ಟಿದ್ದಾರೆ. ನಾನು ಸಬಿಹಾ ಬಾನು ಅಬ್ದುಲ್ ರಜಾಕ್, ಕಸ್ತೂರ್ಬಾ ನಗರ್, ಶಿರಸಿ. ನನಗೆ ನನ್ನ ತಂದೆ ಜೂನ್ 1, 2025 ಗೌಡಳ್ಳಿಯ ಸಲ್ಫಿಯಾ ನಗರದ ಜಾವೇದ್ ಅಖ್ತರ್ ಅಬ್ದುಲ್ ಶುಕೂರ್ ಇವರೊಂದಿಗೆ ತುಂಬ ಅದ್ಭುತವಾಗಿ ಇವರ ಬೇಡಿಕೆಯಂತೆ ಸುಮಾರು 16 ತೊಲೆ ಬಂಗಾರದ ಆಭರಣಗಳು ಹಾಗೂ ಉಡುಗೊರೆಗಳನ್ನು ನೀಡಿ ಮದುವೆ ಮಾಡಿರುತ್ತಾರೆ. ಮದುವೆಯಾದ ಒಂದೇ ವಾರದಲ್ಲಿ ನನ್ನ ಗಂಡ ಹಾಗೂ ಅವರ ಮನೆಯವರು ಕಾರು ಕೊಡಿಸುವಂತೆ ನನಗೆ ಕಿರುಕುಳ ನೀಡಿರುತ್ತಾರೆ. ನನ್ನ ಗಂಡ ಹಾಲಿ ಅಬುದಾಬಿಯಲ್ಲಿ ಕೆಲಸ ಮಾಡುತ್ತಿದ್ದು ನನಗೂ ಮತ್ತು ನನ್ನ ಅತ್ತೆಯವರಿಗೆ ಅಲ್ಲಿ ಕರೆಸಿಕೊಂಡಿರುತ್ತಾರೆ. ಅಲ್ಲಿಯೂ ಕೂಡ ನನಗೆ ವರದಕ್ಷಿಣೆಗಾಗಿ ಕಿರುಕುಳ ನೀಡಿರುತ್ತಾರೆ. ಅದಲ್ಲದೆ ನಾನು ನನ್ನ ಗಂಡನ 3-4 ಮದುವೆಯಾದ ಹುಡುಗಿಯವರ ಜೊತೆಗೆ ಸೆಕ್ಷುವಲ್ ಅಫೇರ್ಸ್ಗಳನ್ನು ಹಿಡಿದಾಗ ನನ್ನ ಗಂಡ ನನಗೆ ಹೊಡೆದು ಗರ್ಭಿಣಿಯಾದ ನನಗೆ ತನ್ನ ತಾಯಿಯ ಮಾತುಗಳನ್ನು ಕೇಳಿ ನನ್ನ ಹೊಟ್ಟೆಯ ಮೇಲೆ ಒದ್ದಿದ್ದರಿಂದ ನನಗೆ ಅಲ್ಲಿಯೇ ಗರ್ಭಪಾತವಾಯಿತು. ಗರ್ಭಪಾತದ ನೋವಿನಿಂದ ನರಳುತ್ತಿರುವಾಗ ನನ್ನ ಅತ್ತೆ ಕಣ್ಣಾರೆ ನೋಡಿದರೂ ಸಹ ನನಗೆ ಏನೇ ಸಹಾಯ ಮಾಡದೆ ತನ್ನ ಹಿರಿಯ ಮಗನಾದ ಮೊಹಮ್ಮದ್ ರಫಿ ಇವರನ್ನು ಕರೆಸಿ ಅಬುದಾಬಿಯಿಂದ ದುಬೈಗೆ ಹೋಗಿರುತ್ತಾರೆ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಸಹ ನನಗೆ ನನ್ನ ಗಂಡ ಏನೇ ಔಷಧಿ ಉಪಚಾರ ನೀಡದೆ ಅಬುದಾಬಿಯಿಂದ ನನಗೆ ಭಾರತಕ್ಕೆ ಹಿಂತಿರುಗಿಸುತ್ತಾರೆ. ಕುತೂಹಲ ಬೇಡ ವೀಕ್ಷಕರೇ, ಈಕೆಯನ್ನು ಮದುವೆಯಾದ ಅಂದಗಾರ ಶಿರಸಿ ತಾಲೂಕಿನ ಗೌಡಳ್ಳಿ ಸೋಫಿಯಾ ನಗರದ ನಿವಾಸಿ ಜಾವೇದ್ ಅಖ್ತರ್. ಶಿರಸಿ ಕಸ್ತೂರ್ಬಾ ನಗರದ ಸಬಿಹಾ ಬಾನುಳನ್ನು ಈತನೊಂದಿಗೆ ಲಗ್ನ ಮಾಡಿಕೊಡಲಾಯಿತಷ್ಟೇ. ಆದರೆ ಸಬಿಹಾ ಬಾನು ಕನಸುಗಳು ನುಚ್ಚು ನೂರಾಗತೊಡಗಿದವು. ಈ ಜಾವೇದ್ ಅಖ್ತರ್ ಅರಬ್ ದೇಶವಾದ ಅಬುದಾಬಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಡಾಲರ್ಗಳಲ್ಲಿ ಹಣ ಎಣಿಸುವ ಈತನಿಗೆ ಹೆಂಡತಿಯ ಮನೆಯ ದುಡ್ಡಿನ ಮೇಲೆ ಕಣ್ಣು. ವರತೆ ಅಲ್ಲಿಗೆ ಶುರು ಹಚ್ಚಿಕೊಂಡು ಬಿಟ್ಟ ಜಾವೇದ್ ಅಖ್ತರ್ 16 ತೊಲೆ ಬಂಗಾರ ಪಡೆದು ಕಾರು ಕೊಡಿಸಲಿಲ್ಲ ಎಂದು ತಗದೆ ಶುರುವಿಟ್ಟುಕೊಂಡ. ಈತನಿಗೆ ಸಾಥ್ ನೀಡಿದ್ದು ಈತನ ಹೆತ್ತಮ್ಮ ಆಯಿಷಾಬಿ, ನಾದಿನಿಯರಾದ ರೇಷ್ಮಾ, ಹಸ್ಮತ್, ಮಹಮ್ಮದ್ ನಯೀಮ್, ಸಂಬಂಧಿಕರಾದ ಇಮ್ತಿಯಾಜ್ ಖಾನ್, ಜಬಾನ್ ಜಹಮೀರ್ ಅಹ್ಮದ್ ಬನವಾಸಿ, ಅಬ್ದುಲ್ ರಹೀಂ ಹಸನ್ ಸಾಬ್ ಪಟೇಲ್ ಇವರುಗಳು. ಪ್ರಿಯ ವೀಕ್ಷಕರೇ, ಈ ಕಿರುಕುಳದ ನಡುವೆಯೇ ಸಬಿಹಾ ಬಾನುಳನ್ನು ಅಬುದಾಬಿಗೆ ಕರೆದೊಯ್ದ ಜಾವೇದ್ ಅಖ್ತರ್ ಜತೆಯಲ್ಲಿ ತಾಯಿಯನ್ನು ಕರೆದುಕೊಂಡು ಹೋದ. ಅಲ್ಲಿಗೆ ಕಿರುಕುಳದ ಭರಾಟೆ ದೂರದ ಅಬುದಾಬಿಯಲ್ಲೂ ಮುಂದುವರಿಯಿತು. ಈ ಮಧ್ಯೆ ಅಲ್ಲೇ ಜಾವೇದ್ ಅಖ್ತರ್ ಗರ್ಭಿಣಿ ಹೆಂಡತಿಗೆ ಕಿರುಕುಳ ನೀಡಿ ಬಡಿದು ಹಿಂಸಿಸಿದ್ದಲ್ಲದೆ ಹೊಟ್ಟೆಯ ಮೇಲೆ ಒದ್ದು ಅದರ ಫಲವಾಗಿ ಸಬಿಹಾ ಬಾನುಳ ತಾಯ್ತನದ ಕನಸನ್ನೇ ನುಚ್ಚುನೂರು ಮಾಡಿಬಿಟ್ಟ. ಇಷ್ಟಾದ ನಂತರ ಅವಳನ್ನು ಒಬ್ಬಂಟಿಯಾಗಿ ಭಾರತಕ್ಕೆ ಕಳಿಸಿಕೊಟ್ಟ. ಭಾರತಕ್ಕೆ ಬಂದ ನಂತರ ಇದನ್ನೆಲ್ಲ ನಾನು ನನ್ನ ತಂದೆಗೆ ಹೇಳಿದಾಗ ಸಮಾಜದ ಹಿರಿಯವರ ಜೊತೆಗೆ ಚರ್ಚೆ ಮಾಡಿದಾಗ ಸಮಾಜದವರಿಗೂ ಕೂಡ ಏನೇ ಗೌರವ ನೀಡದೆ ನನಗೆ ನನ್ನ ಮನೆಯ ಹತ್ತಿರ ಬಂದು ನನ್ನ ಅತ್ತೆಯಾದ ಆಯಿಷಾಬಿ ಹಾಗೂ ನನ್ನ 2 ನಾದಿನಿಯಾದ ರೇಷ್ಮಾ ಮತ್ತು ಹಶ್ಮತ್ ಮತ್ತು ಇವನ ಗಂಡನಾದ ನಯೀಮ್ ಇವರು ಇಮ್ತಿಯಾಜ್, ಜೇಬಾನ್ ಹಾಗೂ ಗೌಡಳ್ಳಿಯ ರಹೀಂ ಜೊತೆ ಸೇರಿ ನನಗೆ ಹೊಡೆದು ಅವೈಚ್ಛಿಕ ಭಾಷೆಯಿಂದ ಬೈದು ನನಗೆ ಜೀವದ ಬೆದರಿಕೆ ಹಾಕಿರುತ್ತಾರೆ. ಇದನ್ನೆಲ್ಲ ನೊಂದು ನಾನು ನನ್ನ ದೊಡ್ಡ ಹಿರಿಯವರ ಹಾಗೂ ಸಮಾಜದವರ ಜೊತೆ ಸೇರಿ ಶಿರಸಿಯ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ. ಈ ಎಲ್ಲ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಇವರ ಮೇಲೆ ಸಕ್ತ ಕ್ರಮಗೊಂಡು ನನಗೆ ನ್ಯಾಯ ಕೊಡಿಸುವಂತೆ ಕಾನೂನಿನಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಿಯ ವೀಕ್ಷಕರೇ, ಈಗ ಸಬಿಹಾ ಬಾನು ತನ್ನ ತಾಯಿಯ ಮನೆಯಲ್ಲಿ ಒಬ್ಬಂಟಿ. ಹೆಂಡತಿಯನ್ನು
ರಕ್ಕಸನಂತೆ ಕಾಡಿದ ಜಾವೇದ್ ಅಖ್ತರ್ ಎಂಬ ಮಹಾಶಯ ಮಾತ್ರ ಅಬುದಾಬಿಯಲ್ಲಿ ಹಾಯಾಗಿದ್ದಾನೆ. ಈ ನಡುವೆ ಶಿರಸಿ ಹೊಸ ಮಾರುಕಟ್ಟೆ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಅಬಲೆ ಹೆಣ್ಣು ಮಗಳನ್ನು ಕಾಡಿದ ಕಿರಾತಕರ ವಿರುದ್ಧ ಕ್ರಮವಾಗಬೇಕಾಗಿದೆ. ದೂರದ ಅಬುದಾಬಿಯಲ್ಲಿ ಹಾಯಾಗಿರುವ ಜಾವೇದ್ ಅಖ್ತರ್ನನ್ನು ಭಾರತಕ್ಕೆ ಕರೆತಂದು ಕಾನೂನಿನ ರುಚಿ ತೋರಿಸಬೇಕಾದ ಹೊಣೆಗಾರಿಕೆ ಪೊಲೀಸರ ಮೇಲಿದೆ. ಅದಾಗಲಿ ಎಂದು ಹಾರೈಸೋಣ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.